ವಿದ್ಯಾರ್ಥಿಗಳು ಪರೀಕ್ಷೆ ಎಂಬುದನ್ನು ಭೂತಾಕಾರವಾಗಿ ತಲೆಯಲ್ಲಿ ತುಂಬಿಕೊಂಡು ಅಧೀರತೆಗೆ ಒಳಗಾಗದೆ ಭಯ, ಆತಂಕ, ಗೊಂದಲಗಳನ್ನೆಲ್ಲ ಮನಸ್ಸಿನಿಂದ ಹೊರಹಾಕಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕೆಂದು ತಹಶೀಲ್ದಾರ್ ಎಂ ಮಮತಾ ಅವರು ಬೇಲೂರು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ತಾಲೂಕಿನ ಮದಘಟ್ಟ ಗ್ರಾಮದ ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಶುಚಿತ್ವ, ಕುಡಿಯುವ ನೀರು, ಅಡುಗೆ ಕೋಣೆ, ವಿದ್ಯಾರ್ಥಿಗಳು ಮಲಗುವ ಕೊಠಡಿ, ಸ್ನಾನದ ಗೃಹ, ಶೌಚಾಲಯವನ್ನ ಪರಿಶೀಲಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಧೈರ್ಯ ತುಂಬಿದರು. ಇನ್ನು ಹಾಸ್ಟೆಲ್ಗೆ ಭೇಟಿ ನೀಡಿದ ತಹಶೀಲ್ದಾರ್ ಎಂ ಮಮತಾ ಅವರು ವಿದ್ಯಾರ್ಥಿಗಳನ್ನು ಪರಿಚಯಿಸಿಕೊಂಡು ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದ್ದಲ್ಲದೆ ಪಠ್ಯಕ್ಕೆ ಸಂಬಂಧಿತವಾದ ಹಲವು ಪ್ರಶ್ನೆಗಳನ್ನು ಮಕ್ಕಳಲ್ಲಿ ಕೇಳಿದರು. ಬಳಿಕ ಹಲವು ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನೆ ಮಾಡಿದರು. ಹಳ್ಳಿಗಾಡಿನ ಮಕ್ಕಳು ದಡ್ಡರಲ್ಲ, ಕಷ್ಟಪಟ್ಟು ಓದಿದ್ರೆ ಸಾಧನೆ ಮಾಡಬಹುದು. ಇದಕ್ಕಾಗಿ ಶ್ರದ್ಧೆಯಿಂದ ಪಾಠ ಪ್ರವಚನ ಶಿಕ್ಷಕರಿಂದ ಪಡೆದು ಉನ್ನತ ಶಿಕ್ಷಣ ಪಡೆಯಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಸ್ತು ಮೈಗೂಡಿಸಿಕೊಳ್ಳಬೇಕು, ಸ್ವಚ್ಛತೆಗೆ ಒತ್ತು ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ, ಆಯ್ತಾ ಮೇಡಮ್? ಏನಾದರೂ ಕೇಳಿ, ಗೊತ್ತಿದ್ರೆ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ? ಕ್ಲಾಸ್ಗಳಲ್ಲೂ ಅಷ್ಟೇ ಫಸ್ಟ್ ಎದ್ದಿಟ್ಕೋಬೇಕು. ಟೀಚರ್ ಹೇಳಿದ ತಕ್ಷಣ ನಾವೆಲ್ಲ ಕಾಂಪಿಟೇಷನ್ ಮಾಡ್ತೀವಿ, ಫಸ್ಟ್ ಯಾರು ಎದ್ದಿಟ್ಕೋತಾರೆ, ಫಸ್ಟ್ ಯಾರು ಕೈ ಹ್ಯಾಂಡ್ ರೈಸ್ ಮಾಡ್ತಾರೆ, ಉತ್ತರ ಗೊತ್ತಿಲ್ಲ ಅಂತ. ಆಮೇಲೆ ಏನು ಗೊತ್ತಿರುತ್ತೆ ಅದು ಹೇಳ್ತಾರೆ. ಹೆದರ್ಕೋಬಾರ್ದು ಯಾವಾಗ, ಅದು ಎಸ್ಪೆಷಲಿ ಹೆಣ್ಮಕ್ಳು ಹೆದರ್ಕೋತೀರಾ? ಜೋರಿದ್ದಾರೆ ಅಂತ ಅನ್ಸುತ್ತೆ, ಆದರೆ ನನ್ನ ಮುಂದೆ ಸೈಲೆಂಟ್ ಆಗಿ, ಹೌದಾ? ಓವೆಲ್ಸ್ ಬಗ್ಗೆ ಯಾರು? ಓವೆಲ್ಸ್ ಅಂದ್ರೆ ಏನು? ಯಾವುದನ್ನ ಓವೆಲ್ಸ್ ಅಂತ ಕರಿತೀವಿ? ಉತ್ತರಗಳು ಹೇಳ್ಬೇಕಾದ್ರೆ ಯಾವಾಗಲೂ ಗುಂಪಲ್ಲಿ ಕೇಳಬಾರ್ದು. ಯಾರಾದ್ರೂ ಹೇಳಿ, ಎದ್ದಿಟ್ಕೊಂಡು ಹೇಳಿ ಯಾರಾದ್ರೂ. ಎಷ್ಟಿದೆ ಓವೆಲ್ಸ್ ಅಲ್ಲಿ? 5. ಯಾವುದೊಂದು?